ಎಲ್ಲಿ ಬಳಸೋದು? ನಮ್ಮ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ನಿಧಾನಗತಿ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೂ ಗುಣಾಕಾರದೊಳಗೆ ಆಸಕ್ತಿ ಬರಲಿ ಅನ್ನೋ ಉದ್ದೇಶಕ್ಕೆ ಮತ್ತಿದು ಸಣ್ಣ ಸಣ್ಣ ನಂಬರಿಗೆ ಮಾತ್ರ ನಾವು ಇದನ್ನ ಬಳಸ್ಕೊಳಕತ್ತೇವೆ. ಏನು ಮಾಡೋದು ಈಗ? ನನಗೆ ಮಗ್ಗಿ ಬರೋದಿಲ್ಲ ಅಂತ ಇಟ್ಕೋರಪ್ಪ. ಈಗ ಗುಣ್ಯ ಐತಲ್ಲ, ಈ ಗುಣ್ಯವನ್ನು ಏನು ಮಾಡ್ಬೇಕಂದ್ರೆ ಅದರೊಳಗೆ ಇರ್ತಕ್ಕಂಥ ಸಂಖ್ಯೆಗಳಿಗೆ ಅನುಗುಣವಾಗಿ ಲಂಬಗೆರೆಗಳನ್ನ ಹೇಳ್ಕೋಬೇಕು. ಈಗ 3 ಐತಿ ಇಲ್ಲಿಗ 3 ಲಂಬಗೆರೆಗಳನ್ನ ಎಳಿಬೇಕು. 1 2 3. 3 ಆತ. ನೆಕ್ಸ್ಟ್ 2 ಐತಿ ಇಲ್ಲಿದೆ 2 ಲಂಬಗೆರೆಗಳ. ನೆಕ್ಸ್ಟ್ 1 ಲಂಬಗೆರೆ. ಇದು ಗುಣ್ಯ. ಇನ್ನು ಗುಣಕ ಎಷ್ಟೈತಿ? 3. 3ರಲ್ಲೇ ಗುಣಿಸ್ಬೇಕಾಗೈತಿಲ್ಲ ನಾವು. ಇವನ್ನೇನು ಮಾಡ್ಬೇಕು? ಅಡ್ಡಗೆರೆ ಹೇಳ್ಕೋಬೇಕು. 3 ಅಡ್ಡಗೆರೆಗಳು. 1 2 3. ಮುಂದೆ ಏನು ಮಾಡ್ಬೇಕಂದ್ರೆ ಈ ಲಂಬಗೆರೆ ಈ ಅಡ್ಡಗೆರೆ ಛೇದಿಸುವ ಬಿಂದು ಅದಾವಲ್ಲಿ, ಇವನು ಗುರುತಿಸ್ಕೋಬೇಕು ಚುಕ್ಕಿಲೆ. 1 2 3 4 5 6 7 8 9. ಎಷ್ಟು ಬಿಂದುಗಳದಾವ? ಚುಕ್ಕಿಗಳ 9. ಇಲ್ಲೇ 9 ಚುಕ್ಕಿಗಳದಾವ. ಇಲ್ಲಿ ಎಷ್ಟದಾವ ನೋಡ್ರಿ? 1 2 3 4 5 6 ಚುಕ್ಕಿ ಬರ್ಕೋಬೇಕು. ಇಲ್ಲಿ ಎಷ್ಟದಾವು? 1 2 3. ಇದ್ರ ಉತ್ತರ 963. ಇದೊಂದು ವಿಶಿಷ್ಟ ಗುಣಾಂಕ.